ಎಲ್ಲರಿಗೂ ನಮಸ್ಕಾರಗಳು. ಸ್ಟಿಚಿಂಗ್ ಮಿಷಿನಲ್ಲೇ ಜಿಗ್ಜಾಗ್ ಮಿಷಿನ್ ಫೂಟ್ನ ಹಾಕಿ ಜಿಗ್ಜಾಗ್ನ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಕೂಡ ವಿಡಿಯೋ ಮಾಡೋಣ ಅಂತ ಹೇಳಿ ಫೂಟ್ನ ಮೀಶೋದಿಂದ ತರಿಸಿ ನಾನು ಇವಾಗ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ಸ್ಟಿಚಿಂಗಿಗಿದ್ದಂಥ ಫೂಟ್ ಇದು ತೆಗೆದು ಇದು ಜಿಗ್ಜಾಗ್ ಮಿಷಿನ್ನ ಫೂಟ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಫಿಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟನೇ ಆಯಿತು. ನಾನು ಫಿಟ್ ಮಾಡುವಾಗಲೇ ಇಷ್ಟೊಂದು ಕಷ್ಟ ಆಗ್ತಾಯಿದೆ, ಸ್ಟಿಚಿಗೆ ಹೇಗೆ ಬರುತ್ತಪ್ಪ ಅಂತ ನಾನು ನೋಡೋಣ, ಸ್ಟಿಚ್ ಮಾಡಿಬಿಟ್ಟು ನೋಡೋಣ ಅಂತ ಹೇಳಿ ಸೆಟ್ ಮಾಡ್ತಾಯಿದ್ದೀನಿ. ಯಾವ ಕಡೆ ಆದ್ರೂ ಕೂರಿಸಿದ್ರೂ ಕೂತ್ಕೋತಾ ಇರಲಿಲ್ಲ ಅದು. ಆಮೇಲೆ ಸೂಜಿನ ಕೆಳಗಿಳಿಸಿ ಅದನ್ನು ಕೂಡ ನಾನು ಫಿಟ್ ಮಾಡಿದೆ. ಅದನ್ನು ಫಿಟ್ ಮಾಡೋ ಅಷ್ಟೊತ್ತಿಗೆ ನನಗೆ ಕಷ್ಟನೇ ಆಗೋಯ್ತು. ನೋಡಿ, ಯಾವ ಕಡೆ ತಿರುಗಿಸಿದ್ರೂ ಇಲ್ಲ ಲೂಸ್ ಆಗ್ತಾಯಿತ್ತು, ಇಲ್ಲ ಟೈಟ್ ಆಗ್ತಾಯಿತ್ತು. ಆ ಟೆನ್ಷನ್ನೇ ಆಚೆ ಬಂದುಬಿಡ್ತಾಯಿತ್ತು, ಟೆನ್ಷನ್ದು ಥ್ರೆಡ್ ಆಚೆ ಬಂದುಬಿಡ್ತಾಯಿತ್ತು. ಫುಟ್ ಕರೆಕ್ಟಾಗಿ ಕೂತ್ಕೋತಾ ಇರಲಿಲ್ಲ. ಹೇಗೋ ಒಂದು ಮಾಡಿ ಕೂರಿಸ್ದೆ. ನೋಡಿ, ಇದು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು. ನೀಟಾಗಿ ಸೆಟ್ ಮಾಡಿಕೊಂಡು ಇವಾಗ ಇಲ್ಲಿ ದಾರ ಆಚೆ ತೊಗೊಳ್ತಾ ಇದ್ದೀನಿ ಬಾಬಿನಿಂದ. ಬಟ್ಟೆ ಕೊಡೋದೇ ನನಗೆ ಕಷ್ಟ ಆಗೋಯ್ತು. ನಾವು ನಾರ್ಮಲ್ ಜಿಗ್ಜಾಗ್ದು ಸ್ಟಿಚ್ ಮಾಡ್ತೀವಲ್ಲ, ಅದರಲ್ಲಿ ಇಷ್ಟೆಲ್ಲ ಕಷ್ಟ ಆಗಲ್ಲ. ಇದರಲ್ಲಿ ನಾನು ಯಾವ ಥರ ಕೊಡೋಕ್ಕೂ ನನಗೆ ಸೆಟ್ ಆಗ್ತಾನೇ ಇರಲಿಲ್ಲ. ಸ್ಟಿಚ್ ಕೂಡ ಕರೆಕ್ಟಾಗಿ ನೋಡಿ ಬರ್ತಾನೆ ಇಲ್ಲ. ಅದು ದಾರ ಎಲ್ಲ ಕಟ್ಟಾಗಿ ಎಳ್ಕೊಳ್ತಾನೆ ಇತ್ತು. ಮುಟ್ಟಿದ್ರೆ ಸಾಕು ಆ ಫೂಟ ಆಚೆ ಈಚೆ ಬರ್ತಾಯಿತ್ತು. ಅದನ್ನು ಕೂಡ ಮತ್ತೆ ಸೆಟ್ ಮಾಡ್ಕೊಳ್ಬೇಕಿತ್ತು. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ. ಆದ್ರೂ ಸ್ಟಿಚ್ ಮಾಡ್ತಾಯಿದ್ದೀನಿ, ಬಿಡ್ತಾಯಿಲ್ಲ. ನೋಡಿ, ನಾನು ಹೇಗೋ ಮಾಡಿ ಒಂದು ಬಟ್ಟೆನ ಕೊಟ್ಟೆ. ಈ ಸೌಂಡನ್ನ ಕೇಳಿಸ್ಕೊಳ್ಳಿ. ಈ ಥರ ಮೋಟ್ರು ಕೂಡ ಸೌಂಡ್ ಬರ್ತಾಯಿತ್ತು. ಮಿಷಿನು ಮೂವ್ ಆಗ್ತಾ ಇರಲಿಲ್ಲ. ಆದ್ರೂ ಏನೋ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನನಗೆ ಮೋಟ್ರೆಲ್ಲ ಹಾಳಾಯಿತು ಅಂತ ಭಯ ಆಗಿಬಿಡ್ತು. ನೋಡಿ, ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಹೇಗೋ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ಚಿಂಗ್ ಅಂತೂ ನಿಜ ಕರೆಕ್ಟಾಗಿ ಬರೋದಿಲ್ಲ. ನಾವು ಸೀರೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ವಾ, ಆ ಥರನೇ ಬರ್ತಾಯಿತ್ತು. ಆದರೂ ಅದರಲ್ಲೂ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರಲ್ಲ. ನೋಡಿ, ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಎಲ್ಲ ಓಪನ್ ಆಗ್ತಾಯಿದೆ ನೋಡಿ. ಅದು ಮಿಷಿನಲ್ಲಿ ನನಗೆ ಕರೆಕ್ಟಾಗಿ ಕೊಡೋಕ್ಕೆ ಬರ್ತಾಯಿಲ್ಲ ಫೂಟಲ್ಲಿ. ಹಾಗಾಗಿನೇ ಅದು ಆಚೆ ಬರ್ತಾನೆ ಇತ್ತು. ಮತ್ತು ಇವಾಗ ಕರೆಕ್ಟಾಗಿ ನೋಡೋಣ ಅಂತ ನೀಟಾಗಿ ನಿಧಾನಕ್ಕೆ ಕೊಟ್ಟೆ. ಸ್ಟಿಚ್ ಬರ್ತಾಯಿದೆ. ಮಾಮೂಲಿ ನಾವು ಫೋಲ್ಡಿಂಗ್ ಮಾಡಿ ನಾವು ಬ್ಲೌಸು ಸೀರೆ ಸೆರಗನ್ನು ಹೊಲಿತೀವಲ್ವ, ಆ ಥರ ಬರ್ತಾಯಿತ್ತು. ಜಿಗ್ಜಾಗ್ ಅಂತೂ ನಿಜ ಬರೋದಿಲ್ಲ. ಸುಮ್ಮನೆ ಇದೆಲ್ಲ ವೇಸ್ಟು. ತೊಗೊಳ್ಬೇಡಿ, ನಾನೇ ಹೇಳ್ತೀನಿ. ಈ ಫೂಟನ್ನ ತೊಗೊಳ್ಬೇಡಿ, ಯಾರೂ ತೊಗೊಳ್ಬೇಡಿ. ಇದು ಕರೆಕ್ಟಾಗಿ ಬರೋದಿಲ್ಲ. ನೋಡಿ, ಮತ್ತೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು ಎಲ್ಲಿ ಸ್ಟಿಚ್ಚು ನಿಲ್ಲಿಲ್ಲ ಕರೆಕ್ಟಾಗಿ. ಇದು ಸೆಟ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಯಿತು ಗೊತ್ತಾ. ನನಗೆ 3-4 ಸೂಜಿ ಹೊರ್ಟೋಗಿದೆ. ನಾನು ಇವಾಗ ತೋರಿಸ್ತೀನಿ. ಅದು ಸೂಜಿ ಕೂಡ ಹಾಳಾಗಿದ್ದು. ನೋಡಿ, ಬರೀ ನಾರ್ಮಲ್ ಸ್ಟಿಚ್ ಥರ ಬರ್ತಾಯಿದೆ. ಇದೇ ರೀತಿಯೇ ಬಂತು. ನನಗೆ ಇಷ್ಟನೇ ಆಗಿಲ್ಲ. ಯಾರೂ ಈ ಫೂಟನ್ನ ತರಿಸ್ಕೊಳ್ಬೇಡಿ, ಸರಿ ಇಲ್ಲ ಈ ಫೂಟು. ಇದು ಸ್ಟಿಚಿಂಗನ್ನು ತೋರಿಸ್ತೀನಿ ಇವಾಗ. ಆಚೆ ತೆಗೆದು ನೋಡಿ, ಅಲ್ಲಿ ಫೋಲ್ಡ್ ಆಗಿರೋದು ನೋಡಿ. ಈ ಥರ ಫೋಲ್ಡ್ ಆಗುತ್ತೆ ಅಷ್ಟೇ. ನಾವು ಸ್ಟಿಚ್ ಮಾಡೋ ಮಿಷಿನಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಆ ಥರನೇ ಬರುತ್ತೆ ಅಷ್ಟೇ. ಇದನ್ನು ಜಿಗ್ಜಾಗ್ ಥರ ಖಂಡಿತವಾಗ್ಲೂ ಬರಲ್ಲ. ಈ ಫೂಟಲ್ಲಿ ಬರೋದಿಲ್ಲ. ನನಗಂತೂ ತುಂಬ ಬೇಜಾರಾಗೋಯ್ತು. ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ತುಂಬ ಜನ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ಹಾಗಾಗಿ ನಾನು ಕೂಡ ನೋಡೋಣ, ತರಿಸಿ ಮಾಡೋಣ ಅಂತ ಹೇಳಿ ಸ್ಟಿಚ್ ಮಾಡಿದೆ. ನಿಮ್ಗೆಲ್ರಿಗೂ ಉಪಯೋಗ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಉಪಯೋಗ ಆಗಿದ್ರೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಸೂಜಿಗಳು ಕೂಡ ನನಗೋಯ್ತು. ನಂಗೆ ತುಂಬಾ ಬೇಜಾರಾಗೋಯ್ತು. ಆ ಬಟ್ಟೆಯಲ್ಲಿ ಸ್ಟಿಚಿಂಗ್ ಕಾಣ್ತಾ ಇಲ್ಲ ಅಂತ ನಾನು ಈ ಕಲರ್ ಬಟ್ಟೆನ ತೊಗೊಂಡು ಬಂದೆ ನೋಡೋಣ ಅಂಥೇಳಿ. ಈ ಲೈನಿಂಗ್ ಬಟ್ಟೆಯಲ್ಲಿ ಮಾಡೋಣ ಅಂತ. ಸೂಜಿ ಮುರಿದೇ ಹೋಯಿತು. 2 ಸೂಜಿ ಈ ಥರ ಆಯಿತು. ಮತ್ತು ಇನ್ನೊಂದು ಚೇಂಜ್ ಮಾಡಿ ಮಾಡಿದೆ, ಅದರಲ್ಲೂ ಹಂಗೆ ಆಯಿತು. ನೋಡಿ, ಈ ಥರ ಸ್ಟಿಚ್ ಬರುತ್ತೆ ಅಷ್ಟೇ. ಬೇಜಾರೇ ಆಗೋಯ್ತು ನನಗೆ. ಏನೋ ನಿಮಗೆಲ್ಲ ತೋರಿಸಿದ್ನಲ್ಲ ಅನ್ನೋದು ಒಂದು ಖುಷಿ. ಯಾರೂ ತಗೊಳ್ಬೇಡಿ ಅಷ್ಟೇ. ಇದೇ ಥರ ವೀಡಿಯೋಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.